केंद्र सरकार की नीतियों पर बरसे एसएम पाटिल गनिहार। बीजापुर में आज पत्रकारों से बात करते हुए कांग्रेस मुखंड एसएम पाटिल गनिहार ने कहा कि राज्य और देश के मुसलमान एनआरसी से डरने की जरूरत नहीं। ये बिल सिर्फ मुसलमानों के लिए नहीं बल्कि देश के सभी 130 करोड़ लोगों के लिए है। एनआरसी असल में बांग्लादेश के विभाजन के बाद 1971 में बांग्लादेश और भूटान से आने वाले शरणार्थियों को रोकने के लिए बनाया था, मगर अब इस बिल के लागू करने से सिर्फ आसाम में ही 19 लाख लोग एनआरसी से बाहर हो गए हैं, जिसमें 13 लाख मुसलमान हैं। इन सब लोगों को कहां भेजेंगे? अब खुद आसाम की बीजेपी सरकार इस बिल का विरोध कर रही है, जिसमें कई मंत्री और सांसद भी शामिल हैं। अमित शाह इस बिल को अब सारे देश में लागू करने की बात कह रहे हैं, जिसमें 50,000 करोड़ रुपए खर्च होंगे। ये सब लोगों का ध्यान भटकाने के लिए किया जा रहा है, क्योंकि नोटबंदी से देश के लोग परेशान हैं, कामकाज ठप हो चुका है, कंपनियां बंद हो रही हैं, युवा बेरोजगार हैं, देश में बुरे हालात हैं। मगर केंद्र सरकार एनआरसी 370 सिटीजनशिप बिल जैसे मुद्दों को लेकर अपनी पीठ खुद थपथपा रही है, जिसमें आम जनता का कोई फायदा नहीं है। ऐसा करके लोगों को गुमराह किया जा रहा है, कहा एसएम पाटिल गनियार ने। इस प्रेस मीट में एमसी मुल्ला, अकरम माशालकर और घोरपड़े के अलावा दीगर कांग्रेस पदाधिकारी रहे मौजूद। ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿ ಬಿಟ್ಟು ಹೋಯಿತು। ಈ ದೇಶದ ಸೈನಿಕರಾಗಿ ಸುಮಾರು 22 ವರ್ಷಗಳ ಕಾಲ ದುಡಿದು ದೇಶಕ್ಕೆ ಸೇವೆ ಸಲ್ಲಿಸಿ ಅವ್ರ ಕುಟುಂಬದ ಸದಸ್ಯರು ಇಂಥ ಅನೇಕ ಸಾವಿರಾರು ಕುಟುಂಬದ ಸದಸ್ಯರುಗಳ ಹೆಸರಿಗೆ ಸಹಿತ ಬಿಟ್ಟು ಹೋದರು। ಒಟ್ಟು 19 ಲಕ್ಷ ಮಂದಿ ಈ ಎನ್ಆರ್ಸಿಯಿಂದ ಅಸ್ಸಾಂನಲ್ಲಿ ಎನ್ಆರ್ಸಿ ಪಟ್ಟಿಯಿಂದ ಹೊರಗುಳಿಬೇಕಾಯ್ತು। ಅದರಲ್ಲಿ 13 ಲಕ್ಷ ಮಂದಿ ಮುಸ್ಲಿಮೇತರರು, 19 ಲಕ್ಷದಲ್ಲಿ 13 ಲಕ್ಷ ಮಂದಿ ಮುಸ್ಲಿಮೇತರರು ಎನ್ಆರ್ಸಿ ಪಟ್ಟಿಯಿಂದ ಹೊರಗುಳಿದರು। ಎನ್ಆರ್ಸಿ ಪಟ್ಟಿಯಿಂದ ಹೊರಗುಳಿದವರಿಗೆ ದೇಶದಿಂದ ಹೊರಗೆ ಹಾಕಬೇಕಂತ ಹೇಳಿ ಈಗಿನ ಬಿಜೆಪಿ ಸರ್ಕಾರ ಇದು ಎನ್ಆರ್ಸಿ ಮಾಡಿದೆ। ಅವ್ರಿಗೆ ಎಲ್ಲಿ ಕಳಿಸ್ತಾರೆ? ಅವರು 13 ಲಕ್ಷ ಮಂದಿಗೆ 19 ಒಟ್ಟು ಮುಸ್ಲಿಮರಿಗಂತೂ ಬಿಜೆಪಿ ಅವರು ಕಳಿಸ್ಬೇಕಂತ ವಿಚಾರ ಮಾಡ್ತಾರೆ। ಆಯ್ತು, 6 ಲಕ್ಷ ಮಂದಿ ಆಮೇಲೆ ನೋಡೋಣ, 13 ಲಕ್ಷ ಮಂದಿಗೆ ಎಲ್ಲಿ ಕಳಿಸ್ತಾರೆ? ಇದು ಎನ್ಆರ್ಸಿ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ನಾವು ಮಾಡಿವಿ ಅಂತ ಹೇಳ್ತಾರೆ। ಸರಿ ಅದ, ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಡ್ತು? ಯಾಕೆ ಸಮಸ್ಯೆ ಆಯಿತು ಅಂದ್ರೆ, ಬಾಂಗ್ಲಾದೇಶ ಏನು ರಚನೆ ಆಯಿತು 1971ರಲ್ಲಿ, ಆ ದೇಶ ರಚನೆ ಆದ ಮೇಲೆ ಬಾಂಗ್ಲಾ ಮತ್ತು ಭೂತಾನ್, ಆಸಾಮ್ ಇವು ಒಂದೇ ಕಡೆ ಇರೋದ್ರಿಂದ ಅಲ್ಲಿ ಜನ ಮಿಕ್ಸ್ ಆಗಿದ್ರು ಮೊದಲು। ಅವರು ಆಸಾಮಿನಲ್ಲಿ ನುಸುಳಿಕೊಂಡು ನಮಗೆ ಸಮಸ್ಯೆ ಆಗ್ತದೆ ಅಂತಕೊಂಡು ಆಸಾಮಿನ ನಾಗರಿಕರು ಪ್ರತಿಭಟನೆ ಮಾಡಿ ಅದನ್ನು ಸುಪ್ರೀಂ ಕೋರ್ಟ್ ತನಕ ಹೋಗಿ ಅವರು ಸುಪ್ರೀಂ ಕೋರ್ಟ್ ನಿರ್ದೇಶನ ತಂದು ಎನ್ಆರ್ಸಿ ಮಾಡಕ್ಕೆ ಹೇಳಿದ್ರು। ಯಾರು ಹೋರಾಟ ಮಾಡಿದ್ರು, ಯಾರ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ಬಿಜೆಪಿ ಪಕ್ಷ ಇತ್ತು, ಅವ್ರದೇ ಸರ್ಕಾರ ಇವತ್ತಿದೆ। ಆ ಸರ್ಕಾರನೇ ಇವತ್ತು ವಿರುದ್ಧ ಮಾಡ್ತಾ ಇದೆ 13 ಲಕ್ಷ ಹೊರಗೆ ಬಂದಿದ್ದಕ್ಕೆ, 13 ಲಕ್ಷ ಜನ ಹೊರಗುಳಿದಿದ್ದಕ್ಕೆ। ಇದು ಒಂದು ಅಸಂಬದ್ಧ ಪ್ರಕ್ರಿಯೆ ಅಂತ ಹೇಳಿ ಆಸಾಮಿನ ಸಚಿವರು, ಬಿಜೆಪಿ ಸಚಿವರು, ಬಿಜೆಪಿ ಪಾರ್ಲಿಮೆಂಟ್ ಸದಸ್ಯರು ಅವರು ಸಹಿತ ಇವತ್ತು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ। ಇದು ಪ್ರಕ್ರಿಯೆ ಸರಿ ಇಲ್ಲ, ಇದು ತಪ್ಪಿದೆ। ಆದರೂ ಸಹಿತ ನಮ್ಮ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಎನ್ಆರ್ಸಿಯನ್ನ ಇಡೀ ದೇಶಕ್ಕೆ ನಾವು ಲಾಗು ಮಾಡ್ತೀವಿ, ಇಡೀ ದೇಶದಲ್ಲಿ ನಾವು ಮಾಡಿಸ್ತೀವಿ ಅಂತ ಹೇಳಿ ಯಾವ ಪುರುಷಾರ್ಥಕ್ಕೆ ಮಾಡಿಸ್ತೀರಿ? ಆಸಾಂನಲ್ಲೇ ಮಾಡಿ ವಿಫಲ ಆಗಿದೆ। ಆಸಾಂನಲ್ಲಿ ಇರೋದು ಸಮಸ್ಯೆ, ಇಡೀ ದೇಶದಲ್ಲಿ ಇರೋದೇ ಸಮಸ್ಯೆ ಆಸಾಂನಲ್ಲಿ। ಆ ಆಸಾಂದೊಳಗೆ ನಿಮಗೆ ಪರಿಪೂರ್ಣ ಮಾಡೋಕ್ಕಾಗಿಲ್ಲ। ಮತ್ತೊಂದ್ಸಲ ಸುಪ್ರೀಂ ಕೋರ್ಟ್ ಹೇಳಿದೆ, ಮತ್ತೊಂದ್ಸಲ ಮಾಡಿ ಅದು ತಪ್ಪಾಗಿದೆ ಅಂತ, ನೀವು ಮತ್ತೊಂದ್ಸಲ ಪ್ರಕ್ರಿಯೆ ಪ್ರಾರಂಭ ಮಾಡಿದಿರಿ। ಒಂದ್ಸಲ ಪ್ರಕ್ರಿಯೆ ಮಾಡಲಿಕ್ಕೆ ನಿಮಗೆ 1300 ಕೋಟಿ ರೂಪಾಯಿ ಖರ್ಚಾಗಿದ್ದಾವೆ। ಈಗ ಆಸಾಂನಂತ ಒಂದು ರಾಜ್ಯ, 3.5 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ರಾಜ್ಯಕ್ಕೆ 1300 ಕೋಟಿ ಖರ್ಚಾಗಿದ್ದಾವೆ। ಇದು ಇಡೀ ದೇಶಕ್ಕೆ ನೀವು ಇದನ್ನು ಮಾಡಬೇಕಾದ್ರೆ
ಎಷ್ಟು ಕೋಟಿ ಖರ್ಚು ಬರ್ತದೆ? 130 ಕೋಟಿ ಜನರಿಗೆ ನೀವು NRC ಮಾಡಬೇಕು. 3.5 ಕೋಟಿ ಜನರಿಗೆ 1300 ಖರ್ಚಾಗಿದೆ, 1300 ಕೋಟಿ. ಈಗ 130 ಕೋಟಿ ಜನರಿಗೆ ಮಾಡಬೇಕಾದ್ರೆ 50,700 ಕೋಟಿ ಖರ್ಚು ಬರ್ತದೆ. $50,700 ಕೋಟಿ ಖರ್ಚು ಮಾಡಿ ನೀವೇನ್ ಮಾಡಕ್ ಹೊರಟಿದ್ದೀರಿ? ಒಂದು 100 ಜನ ಬಾಂಗ್ಲಾ ನುಸುಳುಕೋರನ್ನು ಹಿಡಿಯಕ್ಕೆ ಹೊರಟಿದ್ದೀರಿ. ಅಂದ್ರೆ ನಮ್ಮ ದೇಶದ ಗೃಹ ಇಲಾಖೆ ಇಷ್ಟು ವೀಕ್ ಇದೆಯಾ? ಒಂದು 100 ಜನರಿಗೆ ನೀವು ಗುರುತಿಸಲಿಕ್ಕಾಗುದಿಲ್ಲ? ಸಮರ್ಥವಾದ ಪೊಲೀಸರಿದ್ದಾರೆ, ಸಮರ್ಥವಾದ CID ಇದೆ, ಸಮರ್ಥವಾದ ಗುಪ್ತಚರ ಇಲಾಖೆ ಇದೆ. ಅವನ್ನು ನೀವು ಬಳಸ್ಕೊಂಡು ಒಂದು 100 ಜನ ಬಾಂಗ್ಲಾದೇಶಿಯರ ಬೆಂಗಳೂರಲ್ಲಿ, ಬಾಂಬೆನಲ್ಲಿ ಕೆಲವು ಕಡೆ ಇದಾರಂತಿದೆ, ಅವರನ್ನು ನೀವು ಹಿಡಿಬೋದಲ್ಲ, ಅವರನ್ನು ನೀವು ಗುರುತಿಸ್ಬೋದಲ್ಲ? 50,000 ಮೇಲ್ಪಟ್ಟು ಕೋಟಿ ಖರ್ಚು ಮಾಡಿ ಇಡೀ ದೇಶಕ್ಕೆ NRC. ಆಮೇಲೆ ಇಡೀ ದೇಶಕ್ಕೆ ನೀವು NRC ಮಾಡ್ತೀವಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಸಂಪೂರ್ಣ ವಿಫಲ ಆಗಿರಿ. ಬಿಜೆಪಿ 5 ವರ್ಷ ಮತ್ತು ಈಗ 6 ತಿಂಗಳ ಸಂಪೂರ್ಣ ವಿಫಲ ಆಗಿರಿ ನೀವು. ಅದಕ್ಕೆ ನೀವು ದೇಶದ ಜನರನ್ನು ಭಯಭೀತವಾದ ವಾತಾವರಣ ನಿರ್ಮಾಣ ಮಾಡಬೇಕು. ನಿಮ್ಮ ಟಾರ್ಗೆಟ್ ಮುಸ್ಲಿಮರನ್ನ ಭಯಭೀತರನ್ನಾಗಿ ಮಾಡುವುದರ ಜೊತೆನೆ ಇಡೀ ದೇಶದ ಜನರಿಗೆ, ನಮ್ಮ ದೇಶದಲ್ಲಿ ಜನನ ಮರಣ ಉತ್ತಾರ ಸಹಿತ ಸರಿಯಾಗಿ ಇಡ್ಲಾರ್ದಂತ ಜನ ನಾವು ಇನ್ನೂ ಇದ್ದೀವಿ, ಬಹಳಷ್ಟು ಜನ. ಅಂಥದ್ರಲ್ಲಿ ಈ NRC ದಾಖಲೆಗಳನ್ನ ಪಡಿಬೇಕು, ಅವನು ಎಲ್ಲಿಂದ ತರಬೇಕು, ಏನು ತರಬೇಕು ಅನ್ನೋ ಜನ ಭಯಭೀತ ವಾತಾವರಣದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಇಸ್ವಿನಲ್ಲಿ ಬಾಂಗ್ಲಾ ಮತ್ತು ಅಸ್ಸಾಮದ ಮತ್ತು ಅಲ್ಲಿ ಈಶಾನ್ಯ ರಾಜ್ಯಗಳ ಒಂದು ಒಡಂಬಡಿಕೆ ಪ್ರಕಾರ ಇದು NRC ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಮತ್ತು ಅದಕ್ಕೆ 1971ನೇ ಇಸ್ವಿಯ ಒಂದೇನು ಪರಿಸ್ಥಿತಿ ಇತ್ತು, ಅಲ್ಲಿಂದ ನೀವು ದಾಖಲೆಗಳನ್ನು ಪರಿಶೀಲಿಸ್ರಿ ಅಂತ ಹೇಳಿದ್ದಾರೆ. ಅಸ್ಸಾಂ ರಾಜ್ಯಕ್ಕೆ ಸೀಮಿತ ಆದಂತ ಇದು 1971ನೇ ಇಸ್ವಿಯ ಸೂಚನೆ. ಇದು ಇಡೀ ದೇಶದ ಎಲ್ಲ ರಾಜ್ಯಗಳಿಗೆ ಯಾವ ಇಸ್ವಿ ಪರಿಗಣಿಸ್ತೀರಿ, ಯಾವ ಇಸ್ವಿಯಿಂದ ನೀವು NRC ಅಂತ ಪರಿಗಣಿಸಲು ಹೇಳ್ತೀರಿ ಇಡೀ ರಾಜ್ಯದ ಜನರಿಗೆ? ಅಲ್ಲಿ ಬಾಂಗ್ಲಾದೇಶ 1971ರಲ್ಲಿ ರಚನೆ ಆದ ನಂತರ ಸಮಸ್ಯೆ ಆಗಿದೆ, ಎಲ್ಲಿ? ಅಸ್ಸಾಂದಲ್ಲಿ. ಇಡೀ ರಾಷ್ಟ್ರದಲ್ಲಿ ಏನು ಸಮಸ್ಯೆ ಆಗಿದೆ? ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, 1971ನೇ ವರ್ಷವನ್ನು ಮೂಲ ವರ್ಷವಾಗಿ ಅಲ್ಲಿಂದ ಈ ಕಡೆ ನೀವು NRC ಬಗ್ಗೆ ದಾಖಲೆಗಳು ಪರಿಶೀಲಿಸಿರುತ್ತೆ ಸ್ಪಷ್ಟವಾಗಿ ಹೇಳಿದರು. ಇದು NRC ಎಲ್ಲ ಜಾತಿ ಧರ್ಮದವರು ಸಂಬಂಧಪಟ್ಟಿದ್ದಿದೆ. ಇದು ಎಲ್ಲರೂ ಏನಾಗ್ಬಿಟ್ಟಿದೆ, ನಮಗೆ ಸಂಬಂಧ ಇಲ್ಲ, ಕೇವಲ ಮುಸ್ಲಿಮರ ಸಂಬಂಧ ಇದೆ ಅಂತ ತಿಳ್ಕೊಂಡು ಮುಸ್ಲಿಮೇತರ ತಿಳ್ಕೊಂಡಿದ್ದಾರೆ. ಅದು ಬಹಳ ತಪ್ಪಿದೆ. ಇದು ಎಲ್ಲರಿಗೆ ಸಂಬಂಧ ಇದೆ, ಎಲ್ಲರೂ ಇದ್ರ ಬಗ್ಗೆ ಜಾಗೃತ ಆಗಬೇಕು, ಎಲ್ಲರೂ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಬೇಕು. ಬುದ್ಧಿಜೀವಿಗಳು, ಸಾಹಿತಿಗಳು ಎಲ್ಲರೂ ತಿಳ್ಕೊಂಡು ಅರ್ಥ ಮಾಡಬೇಕು. ಯಾಕಂದ್ರೆ ಇದು ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರನೇ ಇವತ್ತು ಇದ್ರ ವಿರುದ್ಧ ಇದೆ. ಬಿಜೆಪಿ ಎಂಪಿಗಳು, ಬಿಜೆಪಿ ಮಂತ್ರಿಗಳು ಇದ್ರ ವಿರುದ್ಧ ನಿಂತಿದ್ದಾರೆ. ಅವರು ಅಲ್ಲಲ್ಲಿ ಕೆಲವು ನಮ್ಮ ಮಿತ್ರರು ಅರ್ಜಿ ಕೊಡ್ತಾ ಇದ್ದಾರೆ, NRC ಮಾಡಿ. ಇದು NRC ಮಾಡತ್ತೆ, ನೀವೇನು ಅರ್ಜಿ ಕೊಡ್ತಾ ಇದ್ದೀರಿ? ಮಾವನ ಚೂರಿ ಬಂಗಾರದ ತಿಳ್ಕೊಂಡು ಹೊಟ್ಟೆ ಹೊಡ್ಕೊಂಡಂಗೆ ಆಗ್ತದೆ. ನೀವು ಮಾವು ಕೊಟ್ಟಿದ್ದು ಚೂರಿ ಬಂಗಾರದ ತಿಳ್ಕೊಂಡು ಹೊಟ್ಟೆ ಹೊಡ್ಕೊಂಡಂಗೆ ಆಗ್ತದೆ. ಅದಕ್ಕೆ ತಾವು ಸ್ವಲ್ಪ ಜಾಗೃತ ಆಗ್ಬೇಕಂತ ಹೇಳಿ ಎಲ್ಲಾ ಸಹೋದರರಲ್ಲಿ, ಇಡೀ ಸಮಾಜದ ಎಲ್ಲಾ ಸಮಾಜದ ನಾಯಕರುಗಳಲ್ಲಿ, ಬುದ್ಧಿಜೀವಿಗಳಲ್ಲಿ ವಿನಂತಿ ಮಾಡ್ತೀನಿ, ಅವರೆಲ್ಲರೂ ಇದ್ರ ಬಗ್ಗೆ ಜಾಗೃತ ಆಗಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಆಮೇಲೆ ಈ NRC ಬಗ್ಗೆ ಮುಸ್ಲಿಂ ನಾಯಕರುಗಳು ಕೆಲವರು ಜನ ಮತ್ತು ಮುಸ್ಲಿಂ ವಕ್ಫ್ ಬೋರ್ಡ್ದವರು ಸಹಿತ ಮತ್ತು ಕೆಲವರು ಮಸೀದಿಗಳಲ್ಲಿ ಅನೌನ್ಸ್ ಮಾಡೋದು ಹೇಳೋದು ಮಾಡ್ತಾರೆ. ಇವೆಲ್ಲ ಮಾಡಿ ಆತಂಕ ಸೃಷ್ಟಿ ಮಾಡಬಾರ್ದು ಮುಸ್ಲಿಮರಲ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। अस्सलाम वालेकुम, मेरा नाम इमरान है।
और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूं। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ। सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है। तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती हैं, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग। ठीक है, तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जांपल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग। अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इम्प्रूव करें, मीनिंग हमारा इम्प्रूव करें। तो जो है ये इम्प्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते, तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ। तो अगर आप ये सीख लेते हैं तो इट्स माय चैलेंज, यू कैन स्पीक इंग्लिश इजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान ले सेंटेंसेस कैसे बना सकते हैं, तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट।